ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 52ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಶುರು ಮಾಡೋಣ ಬನ್ನಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ನೀವು ಕಿಚ್ಚರ್ ಸರ್ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು 3ರಿಂದ 4 ಅಪ್ಡೇಟ್ಸ್ ಕೊಡೋಕ್ಕೆ ಹೊರಟಿದ್ದೀನಿ. ಸೊ ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗಲೇಬೇಡಿ. ಆ್ಯಂಡ್ ಎಲ್ಲ ಅಭಿಮಾನಿಗಳು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ CDP ಇವತ್ತು 6 ಗಂಟೆಗೆ ರಿಲೀಸ್ ಮಾಡಿದ್ದಾರೆ ನಮ್ಮ ಉಪೇಂದ್ರ ಸರ್ ಅವರು. ಸೊ ಟ್ವಿಟರಲ್ಲಿ ನೀವೇನಾದರೂ ತುಂಬಾ ನೋಡ್ತಾ ಇದ್ದರೆ ಅಲ್ಲಿ ನಿಮಗೆ ಸಿಕ್ಕಿರುತ್ತೆ ಈಗಾಗಲೇ ಪೋಸ್ಟರ್. ಆ್ಯಂಡ್ ನಾನು ಸಹ ಕಮ್ಯುನಿಟಿಯಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಅದನ್ನು ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ನೀವು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಬೋದು. ಸೊ ಇನ್ನು ಇದನ್ನು ಬಂದ್ಬಿಟ್ಟು AI ಮುಖಾಂತರ ಜನ್ರೇಟ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರು ತುಂಬ ಚೆನ್ನಾಗಿದೆ ಅಂತ ಮಾತಾಡ್ತಾ ಇದ್ದಾರೆ, ಇನ್ನು ಕೆಲವೊಬ್ಬರು ಇನ್ನೂ ಬೆಟರಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯನೂ ತಿಳಿಸಿ. ಯಾಕಂದರೆ AI ಜನರೇಟೆಡ್ ಇಮೇಜ್ ಆಗಿರೋದ್ರಿಂದ ಸ್ವಲ್ಪ ಯಾಕೋ ಡಲ್ಲಾಗಿ ಕಾಣಿಸುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೆ ಏನು ಅನಿಸೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಮ್ಯಾಕ್ಸ್ ಸಿನಿಮಾದಿಂದ ಫಸ್ಟ್ ಸಿಂಗಲ್ ಬಂದ್ಬಿಟ್ಟು ಬರ್ತ್ಡೇ ಸ್ಪೆಷಲಾಗಿ ಬೆಳಗ್ಗೆ 6:56 ನಿಮಗೆ ರಿಲೀಸ್ ಆಗ್ತಾ ಇದೆ. ಸೊ ಇದಕ್ಕೆ ಮ್ಯೂಸಿಕ್ ಬಂದ್ಬಿಟ್ಟು ಅಜನೀಶ್ ಲೋಕನಾಥ್ ಅವ್ರು ಕೊಟ್ಟರೆ, ಆ್ಯಂಡ್ ಇದನ್ನು ಸಿಂಗ್ ಮಾಡಿರೋದು ಬಂದ್ಬಿಟ್ಟು ಅಂದರೆ ಹಂಪ್ ಮಾಡಿರೋದು ಬಂದ್ಬಿಟ್ಟು ಚೇತನ್ ಅವರು. ಆ್ಯಂಡ್ ಅದ್ರ ಜೊತೆಗೆ ರ್ಯಾಪ್ ಬಂದ್ಬಿಟ್ಟು ನಮ್ಮ MC ಬಿಜ್ಜಿ ಅವರು ಮಾಡಿದ್ದಾರೆ. ಸೊ ಲಿರಿಕ್ಸ್ ಬಂದ್ಬಿಟ್ಟು ನಮ್ಮ ಅನೂಪ್ ಭಂಡಾರಿ ಅವ್ರದ್ದು ಲಿರಿಕ್ಸ್ ಆಗಿದೆ. ಸೊ ನೀವು ಈ ಸಾಂಗ್ನ ಬೆಳಗ್ಗೆ 6:56 ನೀವು ನೋಡಬಹುದು ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಬಿಲ್ಲಾರಂಗ ಭಾಷೆ ವಿಷಯಕ್ಕೆ ಬಂದರೆ, ಈ ಸಿನಿಮಾದ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹನುಮಂತ್ ಡೈರೆಕ್ಟರ್. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಿಚ್ಚ ಕ್ರಿಯೇಷನ್ಸ್ ಅವರು ಇಬ್ಬರು ಸೇರಿಕೊಂಡು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂದರೆ ಸಿನಿಮಾಗೆ ಬಜೆಟ್ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಸೊ ರೀಸೆಂಟಾಗಿ ಇವತ್ತು ಬೆಳಗ್ಗೆ ಒಂದು ಪ್ರೆಸ್ ಮೀಟ್ನ ಮಾಡಿದರು. ಆ್ಯಂಡ್ ಆ ಪ್ರೆಸ್ ಮೀಟಲ್ಲಿ ಹೇಳಿರೋ ಮಾಹಿತಿ ಪ್ರಕಾರ 2025 ಬಿಲ್ಲಾರಂಗ ಭಾಷಾ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಮಾತನ್ನ ನಾನು ಹೇಳಿದ್ದೆ, ಅಂದರೆ ಲಾಸ್ಟ್ ಎಪಿಸೋಡಲ್ಲಿ, ಅದರ ಹಿಂದೆ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೆ, ಸೆಪ್ಟೆಂಬರ್ 27 ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಏಮ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ನಿಮಗೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ಕ್ವಶನ್ ರೈಸ್ ಆಯಿತು ಆ ಪ್ರೆಸ್ ಮೀಟಲ್ಲಿ. ಆ್ಯಂಡ್ ಆ ಕ್ವಶನ್ಗೆ ಕಿಚ್ಚ ಸರ್ ಅವರು ತುಂಬ ಕ್ಲೀನಾಗಿ ಆನ್ಸರ್ ಕೊಟ್ಟಿದ್ದಾರೆ. ಮೇ ಬಿ ಇರಬಹುದು ಅಂತ ಹೇಳಿರೋ ಕಾರಣದಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ತೀರಾ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಖಂಡಿತ ಈ ಡೇಟ್ನ ಏಮ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಇಂಡಸ್ಟ್ರಿಯಲ್ಲಿ ತುಂಬ ಗಟ್ಟಿಯಾಗಿ ನಡೀತಾ ಇದ್ದಾವೆ. ಸೊ ನೋಡೋಣ. ಆ್ಯಂಡ್ ಇದೇ ರೀತಿ ಇಫ್ ಕೇಸ್ ಏನಾದರೂ ಎಲ್ಲ ಸರಿ ಹೋದರೆ ಬರ್ತ್ಡೇ ದಿನವೇ ನಿಮಗೆ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡಬಹುದು. ಅದ್ರ ಜೊತೆಗೆ ಅಪ್ಕಮಿಂಗ್ ಸಿನಿಮಾ ಲೈನಪ್ಸ್ ಬಗ್ಗೆನೂ ತುಂಬ ಗಟ್ಟಿಯಾಗಿ ಲೈನಪ್ಸ್ ಬರ್ತವೆ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡಾಗಿ ಅವತ್ತಿನ ದಿನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಬರ್ತ್ಡೇ ದಿನ ಬಂದ್ಬಿಟ್ಟು ಕಿಚ್ಚ ಸರ್ ಅವರ ಮನೆ ಹತ್ರ ಯಾರೂ ಸಹ ಹೋಗಬೇಡಿ, ಅದನ್ನು ಸ್ವತಃ ಕಿಚ್ಚ ಸರ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಒಂದು ಪ್ಲೇಸ್ಗೆ ನಾನು ಬರ್ತಾ ಇದ್ದೀನಿ ಅಂತಲೂ ಹೇಳಿದ್ದಾರೆ. ಆ ಡೀಟೇಲ್ ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಿದೆ. ಸಿಂಪಲಾಗಿ ಹೇಳಬೇಕು ಅಂದರೆ ಜಯನಗರಲ್ಲಿ MES ಗ್ರೌಂಡ್ ಅಂತ ಇದೆಯಂತೆ. ಸೊ ಅಲ್ಲಿ ನಿಮಗೆ ಕಿಚ್ಚ ಸರ್ ಅವರು ಬೆಳಗ್ಗೆ 10ರಿಂದ 12 ಗಂಟೆಯ ತನಕ ಅಲ್ಲಿ ಅವೈಲೇಬಲ್ ಇರ್ತಾರೆ. ಆ್ಯಂಡ್ ಅಲ್ಲಿ ಸಹ ನೀವು ಕೇಕ್ ಅಥವಾ ಕ್ರ್ಯಾಕರ್ಸ್ನ ತೊಗೊಂಡು ಬರೋಕ್ಕೆ ಹೋಗಬೇಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಬರ್ತ್ಡೇಗೆ ನೀವು ನಿಮ್ಮ ವಿಶಸ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಸಹ ಇವಾಗೇ ಹೇಳ್ತಾ ಇದ್ದೀನಿ ಕಿಚ್ಚ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಆ್ಯಂಡ್ ಇದೇ ರೀತಿ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ನಿಮ್ಮ ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಮಾಡದೆ ಪ್ರತಿ ವರ್ಷಕ್ಕೂ ಒಂದು ಸಿನಿಮಾ ಆದರೂ ಕೊಡಿ ಅಂತ ಕೋರ್ಕೊಳ್ಳೋಣ. ಸೊ ನಿಮ್ಮ ಅನಿಸಿಕೆನೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ 4 ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಕಿಚ್ಚ ಸರ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಸಿಕ್ಕಿರುವ ಅಪ್ಡೇಟ್ಸ್ನ ನಿಮ್ಮ ಮುಂದೆ ತಿಳಿಸಿದ್ದೀನಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಸೊ ಮಾರ್ಟಿನ್ ಸಿನಿಮಾದಿಂದ ಫಸ್ಟ್ ಸಿಂಗಲ್ನ 3ನೇ ತಾರೀಕು 12:12 ನಿಮಗೆ ಮಾರ್ಟಿನ್ ಸಿನಿಮಾದ ಫಸ್ಟ್ ಸಿಂಗಲ್ ಅನ್ನೋದು ರಿಲೀಸ್ ಆಗೋಕ್ಕೆ ಹೊರಟಿದೆ. ಆ್ಯಂಡ್ ನೋಡಿ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಅವತ್ತಿನ ದಿನ ಮಾತಾಡೋಣ, ಆಯಿತಾ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ನಿನ್ನೆ ಕರಿಯ ರಿಲೀಸ್ ಆಯಿತು. ಆ್ಯಂಡ್ ಪ್ರಸನ್ನ ಥಿಯೇಟರಲ್ಲಿ ತುಂಬಾ ಫ್ಯಾನ್ಸ್ ಬಂದ್ಬಿಟ್ಟು ಜೋಶಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಣ್ಣ ಪುಟ್ಟ ಜಗಳ ಆಗಿದೆ, ಅದ್ರ ಬಗ್ಗೆ ತಲೆ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸ್ವಲ್ಪ ಕೂಲ್ ಡೌನ್ ಆಗಿ ನೆಕ್ಸ್ಟ್ ಇಂದ ಸ್ವಲ್ಪ ಕೂಲ್ ಡೌನ್ ಆಗಿ ಇರಿ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಮಾಡೋ ಕೆಲಸದಿಂದ ಬಾಸ್ಗೆ ತೊಂದರೆಗಳಾಗ್ತಿದೆ. ಆ್ಯಂಡ್ ಅದ್ರ ಜೊತೆಗೆ ಸುಮ್ಮನೆ ನೀವು ಕಿರಿಕ್ ಮಾಡಿಕೊಂಡು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವೊಬ್ಬರು ಅಲ್ಲಿ ಕೆಟ್ಟದಾಗಿ ಮಾತಾಡ್ತಿದ್ರು. ಅದನ್ನು ಪ್ರೆಸ್ ಮೀಟ್ ಅವರು ಅಂದರೆ ನ್ಯೂಸ್ ಚಾನಲ್ಸ್ ಅವರು ಕವರಪ್ ಮಾಡಿ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಅಂತ ಮಾತುಗಳು. ಬಟ್ ನಾನು ಸಿಂಪಲಾಗಿ ನಿಮಗೆ ಹೇಳೋದಾದರೆ, ಸಿನಿಮಾ ನೋಡಿದ್ವಾ, ಎಂಜಾಯ್ ಮಾಡಿದ್ವಾ,
ಆ್ಯಂಡ್ ಮನಸ್ಫೂರ್ತಿಯಾಗಿ ಕೋರ್ಕೊಳ್ಳಿ ಬಾಸ್ ಅತಿ ಶೀಘ್ರದಲ್ಲಿ ಹೊರಗೆ ಬಂದು ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಹೋಗಲಿ ಅಂತ ಕೋರ್ಕೊಳ್ಳೋಣ. ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಬೈಯೋದು ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ಅಂದರೆ ಥಿಯೇಟರ್ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮಿಂದ ಖಂಡಿತ ಅವ್ರಿಗೆ ಎಫೆಕ್ಟ್ ಆಗ್ತಾನೇ ಇದೆ. ಆ್ಯಂಡ್ ಈಗಾಗಲೇ ನೀವು ನೋಡಿರ್ತೀರಾ. ಸೊ ಸದ್ಯಕ್ಕೆ ನಮ್ಮ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋ ಕಾರಣ ಏನು ಅಂತಲೂ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಇದೆಲ್ಲ ಕಂಪ್ಲೀಟ್ಲಿ ನಿಮ್ಮ ಪರ್ಸ್ನಲ್ ಒಪಿನಿಯನ್ಸ್, ನಾನು ಅದರಲ್ಲಿ ತಲೆ ಹಾಕೋಕ್ಕೆ ಆಗೋದಿಲ್ಲ. ಸೊ ನನ್ನ ಒಪಿನಿಯನ್ ಸ್ವಲ್ಪ ಕೂಲ್ ಡೌನ್ ಆಗಿ ಇರೋಣ. ಆ್ಯಂಡ್ ಬಾಸ್ ಹೊರಗೆ ಒನ್ಸ್ ಬಂದ ಮೇಲೆ ಖಂಡಿತ ಹಬ್ಬ ಅನ್ನೋದು ಶುರು ಹಾಗೆ ಆಗುತ್ತೆ. ನಾನು ಹೇಳದೆ ಹೋಗಲಿ. ಸೊ ಮತ್ತೆ ಮೆರೆಸ್ತೀರಾ ಅಂತ ನನಗೆ ಗೊತ್ತೇ ಇದೆ. ಸೊ ಮತ್ತು ಇನ್ನೂ 2 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ, ಲಾಫಿಂಗ್ ಬುದ್ಧ ಆ್ಯಂಡ್ ಪೆಪೆ. 2 ಸಿನಿಮಾಗಳು ನೋಡಿರುವ ಪ್ರಕಾರ ಒಂದು ಆವ್ರೇಜ್ ಸಿನಿಮಾಗಳು ಅಂತ ಟಾಕ್ ಬರ್ತಾ ಇದೆ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಬಹುದು ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ರಜನಿಕಾಂತ್ ಸರ್ ಅವರು ನಾಯಕ ನಟನಾಗಿ ಮಾಡಿರುವ ಕೂಲಿ ಸಿನಿಮಾಗೆ ಬಂದ್ಬಿಟ್ಟು ಮತ್ತೆ ಇನ್ನೂ ಇಬ್ಬರನ್ನ ಅಫಿಷಿಯಲಿ ಆನ್ ಬೋರ್ಡ್ ಆಗಿದ್ದಾರೆ ಅಂತ ಮಾಹಿತಿಗಳು ಸಿಕ್ಕಿದೆ. ಸೊ ಒಬ್ಬರು ಬಂದ್ಬಿಟ್ಟು ಶ್ರುತಿ ಹಾಸನ್, ಇನ್ನೊಬ್ಬರು ಬಂದ್ಬಿಟ್ಟು ಸತ್ಯರಾಜ್ ಅಂತ. ಸತ್ಯರಾಜ್ ಅಂದರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಸಿಂಪಲಾಗಿ ಹೇಳಬೇಕಂದ್ರೆ ಬಾಹುಬಲಿಯಲ್ಲಿ ಕಟ್ಟಪ್ಪ. ಸೊ ಇವರು ಸಹ ಕೂಲಿ ಸಿನಿಮಾದಲ್ಲಿ ಆನ್ ಬೋರ್ಡ್ ಆಗಿದ್ದಾರೆ ಅನ್ನೋ ಮಾಹಿತಿನ ಅಫಿಷಿಯಲಿ ಲೋಕೇಶ್ ಕನಗರಾಜ್ ಅವರ ಟ್ವಿಟರ್ ಅಕೌಂಟಲ್ಲಿ ನೀವು ನೋಡಬಹುದು. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಇವತ್ತು ನಮ್ಮ NTR ಮತ್ತು ಪ್ರಶಾಂತ್ ನೀಲ್ ಸರ್ ಮತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಉಡುಪಿಯಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಪಡ್ಕೊಂಡು ಬಂದಿದ್ದಾರೆ. ಸೊ ಆ ಫೋಟೇಜ್ ಸಹ ನೀವು ನೋಡ್ತಾ ಇರಬಹುದು. ಆ್ಯಂಡ್ ಈಗಾಗಲೇ ಟ್ವಿಟರ್ ಆ್ಯಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಸೊ ನಾವು ಸಹ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಇನ್ನೊಂದು ಲಾಸ್ಟ್ ಅಪ್ಡೇಟ್ ಇದೆ. ಇವತ್ತು ನಡೆದಿರುವ ಒಂದು ಪ್ರೆಸ್ ಮೀಟ್, ಅಂದರೆ ಕಿಚ್ಚ ಸುದೀಪ್ ಸರ್ ಅವರ ಪ್ರೆಸ್ ಮೀಟ್ ಇಕ್ಕಿದಾರಲ್ವ. ಸೊ ಈ ಪ್ರೆಸ್ ಮೀಟಲ್ಲಿ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ, ಆಯಿತಾ. ಸೊ ಈ ಮಾತಾಡಿರೋದ್ರ ಪ್ರಕಾರ ಕಿಚ್ಚ ಸುದೀಪ್ ಸರ್ ಅವರು ಸೀಸನ್ 11 ಹೋಸ್ಟಿಂಗ್ ಏನಿದೆ, ಸೊ ಇದನ್ನು ಮಾಡ್ತಿಲ್ಲ ಅನ್ಬಹುದು ಅನ್ಕೊತೀನಿ ನನಗನ್ಸಿರೋ ಪ್ರಕಾರ. ಇನ್ ಕೇಸ್ ಏನಾದರೂ ನೀವು ಅದನ್ನು ಕೇಳಿಸ್ಕೊಂಡಿದ್ರೆ, ಅಂದರೆ ಆ ಪ್ರೆಸ್ ಮೀಟ್ನ ನೀವೇನಾದರೂ ನೋಡಿದರೆ ನಿಮಗೂ ಸಹ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಸೀಸನ್ 11ಗೆ ಮೇ ಬಿ ಇವರು ಹೋಸ್ಟಿಂಗ್ ಮಾಡೋದು ಡೌಟ್ ಅಂತ ಅನಿಸುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಏನಾದರೂ ಇದು ಅಪ್ಡೇಟ್ಸ್ ಬಂದರೆ ಖಂಡಿತ ಅಫಿಷಿಯಲಿ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೇವೆ. ಇನ್ ಕೇಸ್ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು. ಲಾಸ್ಟ್ ವಿಡಿಯೋ 1 ವೀಕ್ಗೆ ಹೋಗಿದೆ. ಆ್ಯಂಡ್ ಅದರ ಹಿಂದೆ ವಿಡಿಯೋ ಬಂದ್ಬಿಟ್ಟು ಸುಮಾರು 4,000 ಜನ ನೋಡಿದ್ದೀರಾ. ಸೊ ತುಂಬಾ ಖುಷಿ ಆಯಿತು. ನನಗೆ ಸಪೋರ್ಟ್ ಸಿಗ್ತಿಲ್ಲ ಅಂತ ಅಂದ್ಕೊತಿದ್ದಾಗ ಒಂದು ವಿಡಿಯೋ 1,000, ಇನ್ನೊಂದು ವಿಡಿಯೋ ಬಂದ್ಬಿಟ್ಟು 4,000 ಜನ ನೋಡಿದ್ದೀರ ಅಂದರೆ ತುಂಬಾ ಖುಷಿ ಆಯಿತು. ಸೊ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರೆಲ್ಲ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇದೇ ರೀತಿ ಪ್ರೀತಿ ಕೊಡ್ತಾಯಿರಿ. ನಾನು ಸಹ ಒಳ್ಳೆ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಲವ್ ಯು ಆಲ್.